ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ವ್ಯಾಕರಣದ ಒಂದು ಭಾಗವಾಗಿರುವಂತಹ ನುಡಿಗಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಭಾಷೆಗೆ ಕಸುವನ್ನು, ಶಕ್ತಿಯನ್ನು, ಸೌಂದರ್ಯವನ್ನು ತುಂಬಬಲ್ಲ ಸತ್ವ ಈ ನುಡಿಗಟ್ಟುಗಳಿಗೆ ಇದೆ. ನಾವು ಮಾತನಾಡುವಾಗ ವಿಶೇಷ ಅರ್ಥಗಳನ್ನು ಸ್ಫುರಿಸುವ ಸಲುವಾಗಿಯೇ, ಅಂದರೆ ವಿಶೇಷವಾದ ಅರ್ಥಗಳನ್ನು ಕೊಡಬೇಕು ಎಂಬ ಉದ್ದೇಶದಿಂದಾಗಿಯೇ ನುಡಿಗಟ್ಟುಗಳನ್ನು ನಾವು ಆಶ್ರಯಿಸುತ್ತೇವೆ. ನುಡಿಗಟ್ಟುಗಳಿಂದಾಗಿ ನಾವು ಬಳಸುವ ಭಾಷೆಯ ಬಂಧ ಹಾಗೂ ಸೊಗಸು ಹೆಚ್ಚಾಗುತ್ತದೆ. ವಿಶೇಷಾರ್ಥದ ಜೊತೆಗೆ ನಮ್ಮ ಮಾತಿನ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ಶಕ್ತಿ ಈ ನುಡಿಗಟ್ಟುಗಳಿಗೆ ಇದೆ. ಯಾವುದೇ ಒಂದು ಜೀವಂತ ಭಾಷೆಗಳಲ್ಲೂ ನುಡಿಗಟ್ಟುಗಳು ಸಮೃದ್ಧವಾಗಿ ವ್ಯಾಪಿಸಿಕೊಂಡಿರುವುದನ್ನು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಕನ್ನಡ ಭಾಷೆಯಲ್ಲೂ ಸಹ ಹಲವಾರು ನುಡಿಗಟ್ಟು ಪದಗಳು ಬಳಕೆಯಲ್ಲಿ ಇದ್ದಾವೆ. ಈ ವಿಧದಲ್ಲಿ ವಿಶೇಷಾರ್ಥವನ್ನು ಕೊಡುವ ಹಾಗೂ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಎಂದು ಕರೆಯಬಹುದು. ಅಂದರೆ ತನ್ನ ನಿಜಾರ್ಥವನ್ನು ಬಿಟ್ಟು ಅಥವಾ ಸಮೀಪಾರ್ಥವನ್ನು ಬಿಟ್ಟು ಮತ್ತೊಂದು ವಿಶೇಷಾರ್ಥವನ್ನು ಕೊಡುವ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವಂತಹ ಪದಗಳಿಗೆ ನುಡಿಗಟ್ಟುಗಳು ಎಂದು ಕರೆಯಲಾಗುತ್ತದೆ. ನಾಮಪ್ರಕೃತಿ, ಕ್ರಿಯಾ ವಿಶೇಷಣಗಳು ಸೇರಿ ಆಗುವ ಈ ನುಡಿಗಟ್ಟುಗಳು ಬಳಸುವ ಸಂದರ್ಭ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿಶೇಷವಾದ ಅರ್ಥಗಳನ್ನು ಕೊಡುತ್ತವೆ. ನುಡಿಗಟ್ಟುಗಳು ಮತ್ತು ಪಡೆನುಡಿಗಳು ಎರಡೂ ಒಂದೆಯೇ ಅಥವಾ ಬೇರೆ ಬೇರೆಯೇ ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಕನ್ನಡ ರತ್ನಕೋಶದಲ್ಲಿ ನುಡಿಗಟ್ಟು ಎಂಬ ಪದಕ್ಕೆ ವಿಶೇಷಾರ್ಥವುಳ್ಳ ಪದಪುಂಜ ಎಂದು ಹೇಳಿದೆ. ಹಾಗೆಯೇ ಪಡೆನುಡಿ ಎಂದರೆ ಅಲಂಕಾರಿಕ ಅರ್ಥವನ್ನು ಕೊಡುವ ನುಡಿಗಟ್ಟು ಎನ್ನಲಾಗಿದೆ. ಈ ಎರಡೂ ಪದಗಳನ್ನು ನೋಡಿದಾಗ ಎರಡೂ ಭಿನ್ನವಲ್ಲ ಎಂಬರ್ಥವನ್ನು ಮೇಲಿನ ವಿವರಣೆಯಲ್ಲಿ ನಾವು ಕಾಣಬಹುದು. ನುಡಿಯ ಕಟ್ಟು ಅಥವಾ ನುಡಿಗಟ್ಟು ಎಂದರೆ ನುಡಿಗಳ ಕಂತೆ ಎಂದರ್ಥ. ಹಾಗೆಯೇ ಪಡೆನುಡಿ ಎಂದರೆ ನುಡಿಯ ಪಡೆ ಅಥವಾ ನುಡಿಗಳ ಸಮೂಹ ಎಂದು ಅರ್ಥ. ಈ ಎರಡರ ಅರ್ಥವು ಅಭಿನ್ನವಾಗಿವೆ, ಅಂದರೆ ಒಂದೇ ಆಗಿದೆ. ಅವಳಿ ಪಡೆನುಡಿ ಕೋಶದ ಸಂಪಾದಕರು ನುಡಿಗಟ್ಟು ಹಾಗೂ ಪಡೆನುಡಿಗಳ ವಿಷಯವನ್ನು ಕುರಿತು ಪಡೆನುಡಿ ಎಂಬುದು ನುಡಿಗಟ್ಟಿಗೆ ಸಮಾನಾರ್ಥಕವಾದುದು ಎಂದು ಹೇಳಿದ್ದಾರೆ. 2, 3, 4 ಅಥವಾ 5 ನುಡಿಗಳು ಒಟ್ಟುಗೂಡಿ ಒಂದು ನುಡಿಗಟ್ಟಾಗುತ್ತದೆ. ಇಂತಹ ನುಡಿಗಟ್ಟುಗಳಿಗೆ ಅನುಗುಣವಾಗಿ ಬರುವ ಲಾಕ್ಷಣಿಕ ಅಥವಾ ಅಲಂಕಾರಿಕ ಅರ್ಥ ಕೊಡುವ ಸಮಸ್ತ ಪದ ಸಮುಚ್ಚಯಗಳನ್ನು ಪಡೆನುಡಿಗಳು ಎನ್ನಬಹುದು ಎಂದಿದ್ದಾರೆ. ಹೀಗೆ ಭಾಷೆಯಲ್ಲಿ ಬಳಕೆಯಲ್ಲಿರುವಂತಹ ಕೆಲವು ನುಡಿಗಟ್ಟಿನ ಪದಗಳನ್ನು ಗಮನಿಸೋಣ. ಉದಾಹರಣೆಗೆ, ಆಕಾಶ ಪಾತಾಳ ಒಂದು ಮಾಡು, ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು, ಕಣ್ಣಿಗೆ ಮಣ್ಣನ್ನು ಎರಚು, 7 ಕೆರೆ ನೀರು ಕುಡಿದವ, ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ, ಆಕಾಶಕ್ಕೆ ಏಣಿ ಹಾಕು,
ಆಕಾಶವೇ ಕಳಚಿ ಬಿದ್ದಂತೆ. ಹೀಗೆ ಹಲವು ಪದಗಳನ್ನೊಳಗೊಂಡಂತಹ ನುಡಿಗಟ್ಟಿನ ಪದಗಳು ಭಾಷೆಯಲ್ಲಿ ಬಳಕೆಯಲ್ಲಿರುವುದನ್ನು ಗಮನಿಸಬಹುದು. ಆಕಾಶ ಪಾತಾಳ ಒಂದು ಮಾಡು ಎಂಬ ನುಡಿಗಟ್ಟಿನ ಪದ ಸಮುಚ್ಚಯವನ್ನು ಗಮನಿಸೋಣ. ಇಲ್ಲಿ ಆಕಾಶ ಪಾತಾಳ ಒಂದು ಮಾಡು ಎಂದರೆ ಆಕಾಶ ಪಾತಾಳಗಳನ್ನು ಒಟ್ಟಿಗೆ ಸೇರಿಸುವುದು ಎಂಬ ಅರ್ಥವಲ್ಲ. ಇಲ್ಲಿ ಅಸಾಧ್ಯವಾದ ಒಂದು ಕಾರ್ಯದ ಸೂಚ್ಯಾರ್ಥವಾಗಿ ಶಕ್ತಿ ಮೀರಿ ಪ್ರಯತ್ನಿಸು ಎಂಬ ಅಲಂಕಾರಿಕ ಅರ್ಥವನ್ನು ಆ ಮಾತು ಬಿಂಬಿಸುತ್ತದೆ. ಹಾಗೆಯೇ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಪದವನ್ನು ನೋಡುವುದಾದರೆ, ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂದರೆ ಕಣ್ಣಿಗೆ ಎಣ್ಣೆಯನ್ನು ಹಾಕಿಕೊಂಡು ನೋಡುವುದು ಎಂಬ ಅರ್ಥವಲ್ಲ. ಅಸಾಧ್ಯವಾದ ಒಂದು ಕಾರ್ಯದ ಸೂಚ್ಯಾರ್ಥವಾಗಿ ಚೆನ್ನಾಗಿ ನೋಡು ಎಂಬ ಅಲಂಕಾರಿಕ ಅರ್ಥವನ್ನು ಈ ಮಾತು ಬಿಂಬಿಸುತ್ತದೆ. ಮತ್ತೊಂದು ನುಡಿಗಟ್ಟಿನ ಪದ ಕಣ್ಣಿಗೆ ಮಣ್ಣನ್ನು ಎರಚು. ಕಣ್ಣಿಗೆ ಮಣ್ಣನ್ನು ಎರಚು ಎಂದರೆ ಕಣ್ಣಿಗೆ ಮಣ್ಣನ್ನು ಎರಚುವುದು ಅಥವಾ ಹಾಕುವುದು ಎಂಬ ಅರ್ಥವಲ್ಲ. ಒಂದು ಕಾರ್ಯದ ಸೂಚ್ಯಾರ್ಥವಾಗಿ ಮೋಸ ಮಾಡು ಎಂಬ ಅಲಂಕಾರಿಕ ಅರ್ಥವನ್ನು ಅದು ಬಿಂಬಿಸುತ್ತದೆ. ಹಾಗೆ 7 ಕೆರೆ ನೀರು ಕುಡಿದವ. 7 ಕೆರೆ ನೀರು ಕುಡಿದವ ಎಂದರೆ 7 ಕೆರೆಯ ನೀರನ್ನು ಕುಡಿದಿರುವವನು ಎಂಬ ಅರ್ಥವನ್ನು ಇದು ಕೊಡೋದಿಲ್ಲ. ಒಂದು ಕಾರ್ಯದ ಸೂಚ್ಯಾರ್ಥವಾಗಿ ಅನುಭವಿ ಎಂಬ ಅಲಂಕಾರಿಕ ಅರ್ಥವನ್ನು ಈ ಪದ ಸೂಚಿಸುತ್ತದೆ. ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ. ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಎಂದರೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸದೆ ಇರುವವನು ಎಂಬ ಅರ್ಥವನ್ನು ಕೊಡುವುದಿಲ್ಲ. ಒಂದು ಕಾರ್ಯದ ಸೂಚ್ಯಾರ್ಥವಾಗಿ ಜಿಪುಣ ಎಂಬ ಅಲಂಕಾರಿಕ ಅರ್ಥವನ್ನು ಈ ಪದ ಕೊಡುತ್ತೆ. ಹಾಗೆ ಆಕಾಶಕ್ಕೆ ಹೇಣಿ ಹಾಕು ಎಂಬ ಪದ ಆಕಾಶಕ್ಕೆ ಹೇಣಿಯನ್ನು ಹಾಕುವುದು ಎಂಬ ಅರ್ಥವನ್ನು ಕೊಡೋದಿಲ್ಲ. ಇಲ್ಲಿ ಒಂದು ಕಾರ್ಯದ ಸೂಚ್ಯಾರ್ಥವಾಗಿ ವ್ಯರ್ಥ ಪ್ರಯತ್ನ ಎಂಬ ಅಲಂಕಾರಿಕ ಅರ್ಥವನ್ನು ಆ ಮಾತು ಸೂಚಿಸುತ್ತದೆ. ಹೀಗೆ ಹಲವು ಪದಗಳು ಒಟ್ಟಾಗಿ ಸೇರಿ ನುಡಿಗಟ್ಟುಗಳಾಗಿ ಲಾಕ್ಷಣಿಕ ಅಥವಾ ಅಲಂಕಾರಿಕ ಅರ್ಥಗಳನ್ನು ನೀಡುತ್ತವೆ. ಆದರೂ ಕೆಲವು ವೇಳೆ ಒಂದೊಂದೇ ಪದವು ಆ ಕಾರ್ಯ ನಿರ್ವಹಿಸುವುದನ್ನು ನಾವು ಕಾಣಬಹುದು. ಅಂತಹ ಕೆಲವು ಉದಾಹರಣೆಗಳನ್ನು ಗಮನಿಸುವುದಾದರೆ, ಗಾಂಧಿ ಎಂಬ ಪದ ಸಹಜವಾಗಿ ನಾವು ಮಾತನಾಡುವಾಗ ಅವನೊಬ್ಬ ಗಾಂಧಿ ಕಣ್ರಿ ಎಂದು ಹೇಳಿಬಿಡ್ತೇವೆ. ಹಾಗಂದಾಕ್ಷಣ ಅವನು ಗಾಂಧಿಯ ಪ್ರತಿರೂಪ ಅಂತ ಅಲ್ಲ. ಗಾಂಧಿಯ ಹಾಗೆ ನಿರಾಡಂಬರದ ವ್ಯಕ್ತಿತ್ವವನ್ನು, ಸರಳವಾದಂತಹ ಬದುಕನ್ನು ಕಟ್ಟಿಕೊಂಡವನು ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಅವನೊಬ್ಬ ಗಾಂಧಿ ಕಣ್ರಿ ಎಂದಾಗ ಗಾಂಧಿಯಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಂಡವನು ಎಂದು ನಾವು ಅರ್ಥೈಸಿಕೊಳ್ತೇವೆ. ಹಾಗೆಯೇ ಗೂಳಿ ಎಂಬ ಪದ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಒಳ್ಳೆ ಗೂಳಿ ಥರ ಇದ್ದಾನೆ ಅಂತ ಅಂದ್ಬಿಡ್ತೀವಿ. ಅದರ ಅರ್ಥ ಅವನು ಗೂಳಿಯಂತೆ ಚೆನ್ನಾಗಿ ತಿಂದು ಕೊಬ್ಬಿರುವಂತಹ ವ್ಯಕ್ತಿ, ಹೀಗೆ ಅರ್ಥವನ್ನು ಮಾಡಿಕೊಳ್ತೇವೆ. ಹಾಗೆ ಮತ್ತೊಂದು ಪದ ಛತ್ರಿ ಅಂತ. ಛತ್ರಿ ಎಂಬ ಪದ ಕಿಲಾಡಿ ಎಂಬ ಅರ್ಥವನ್ನು ಕೊಡುತ್ತೆ. ನೀನು ಬಿಡು ಮಹಾ ಛತ್ರಿ ಅಂತ ಅಂದ್ಬಿಡ್ತೇವೆ. ಅಂದರೆ ನೀನೊಬ್ಬ ಮಹಾ ಕಿಲಾಡಿ ಎಂಬ ಅರ್ಥವನ್ನು ಆ ಪದ ನಮಗೆ ತಿಳಿಸಿಕೊಡುತ್ತೆ. ಹಾಗೆ
ತೋಳ ಎಂಬ ಪದ ಹೊಟ್ಟೆಬಾಕ ಎಂಬ ಅರ್ಥವನ್ನು ಕೊಡುತ್ತೆ. ನರಿ ಎಂಬ ಪದ ಕುಟಿಲವಾದ ವ್ಯಕ್ತಿತ್ವ ಎಂಬ ಅರ್ಥವನ್ನು ಕೊಡುತ್ತೆ. ಮೋಸಕ್ಕೆ ಹೆಸರಾದಂತಹ ಪ್ರಾಣಿ ನರಿ. ನೀನು ನರಿ ಇದ್ದ ಹಾಗೆ ಅಂದರೆ ನರಿಯಂತಹ ಕುಟಿಲವಾದಂತಹ ವ್ಯಕ್ತಿತ್ವವನ್ನು ಒಳಗೊಂಡವನು ಎಂದು ಅರ್ಥ. ಹಾಗೆಯೇ ಕತ್ತೆ, ಆನೆ, ಹುಲಿ, ನಾಯಿ ಎಂಬ ಪದಗಳನ್ನು ಗಮನಿಸಬಹುದು. ಕತ್ತೆ ಅಂತ ಬೈತೇವೆ. ಕತ್ತೆ ಅಂದರೆ ದಡ್ಡತನ ಎಂಬ ಅರ್ಥವನ್ನು ಕೊಡುತ್ತೆ. ಆನೆ ಅಂದಾಗ ದಡೂತಿಯಾದಂತಹ ದೇಹ ಅನ್ನೋ ಅರ್ಥವನ್ನು ಕೊಡುತ್ತೆ. ಹುಲಿ ಎಂಬ ಪದ ಧೈರ್ಯ ಎಂಬ ಅರ್ಥವನ್ನು ಕೊಡುತ್ತೆ. ನಾಯಿ ನಿಯತ್ತು ಎಂಬ ಅರ್ಥವನ್ನು ಕೊಡುತ್ತೆ. ಹೀಗೆ ಪ್ರಾಣಿಗಳ ವ್ಯಕ್ತಿತ್ವವನ್ನು, ಪ್ರಾಣಿಗಳಲ್ಲಿರುವಂತಹ ಗುಣಗಳನ್ನು ಮನುಷ್ಯನಿಗೆ ಹೋಲಿಕೆ ಮಾಡಿ ಮಾತನಾಡುವಂತಹ ಒಂದು ಸಂಪ್ರದಾಯವು ಕೂಡ ಭಾಷೆಯಲ್ಲಿ ಉಂಟು. ಹಾಗಾಗಿ ಆ ಪದಗಳು ಮತ್ತೊಂದು ವಿಶೇಷವಾದಂತಹ, ಆ ಪದಕ್ಕಿರುವ, ಆ ಪದದ ಹೆಸರಿನ ಹಿಂದಿರುವಂತಹ ವ್ಯಕ್ತಿ ಅಥವಾ ಪ್ರಾಣಿಯ ಗುಣಗಳನ್ನು ಆ ಅರ್ಥಗಳು ಕೊಡ್ತಾ ಹೋಗ್ತವೆ. ಇಂತಹ ಪದಗಳು ಕನ್ನಡ ಭಾಷೆಯಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವುದನ್ನು ಕಾಣಬಹುದು. ಪರೀಕ್ಷೆಯಲ್ಲಿ ನುಡಿಗಟ್ಟಿನ ಪದಗಳನ್ನು ನೀಡಿ ಅವುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯುವಂತೆ ಕೇಳಲಾಗುತ್ತೆ. ಇದು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳಲಾಗುವಂತಹ ಪ್ರಶ್ನೆ. 2 ನುಡಿಗಟ್ಟಿನ ಪದಗಳನ್ನು ಕೊಟ್ಟು ಆ ಪದಗಳನ್ನು ವಾಕ್ಯದಲ್ಲಿ ಪ್ರಯೋಗಿಸಿ ಎಂದು ಕೇಳುತ್ತಾರೆ. ಇಲ್ಲಿ ನುಡಿಗಟ್ಟುಗಳ ಅರ್ಥ ವಿಶೇಷತೆಯನ್ನು ಗ್ರಹಿಸುವುದು ಅತಿ ಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ನುಡಿಗಟ್ಟುಗಳ ವಿಶೇಷ ಅರ್ಥವನ್ನು ಗ್ರಹಿಸಿಕೊಳ್ಳುವುದರಲ್ಲಿ ವಿಫಲರಾಗ್ತಾರೆ. ಹಾಗಾಗಿ ನುಡಿಗಟ್ಟುಗಳು ಕೊಡುವಂತಹ ವಿಶೇಷ ಅರ್ಥವನ್ನು ಗ್ರಹಿಸಿ ಆ ಅರ್ಥ ಬರುವಂತೆ ವಾಕ್ಯವನ್ನು ಪ್ರಯೋಗಿಸಬೇಕು. ಇದು ಬಹಳ ಮುಖ್ಯವಾದಂತಹ ಅಂಶ. ನುಡಿಗಟ್ಟುಗಳು ಪ್ರಯೋಗಗೊಂಡಿರುವ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳಲ್ಲೂ ವ್ಯತ್ಯಾಸ ಉಂಟಾಗುವುದನ್ನು ಗಮನದಲ್ಲಿಟ್ಟುಕೊಂಡು ವಾಕ್ಯದ ರಚನೆಯನ್ನು ನಾವು ಮಾಡಬೇಕಾಗುತ್ತದೆ. ಅಂತಹ ಒಂದು ಉದಾಹರಣೆಯನ್ನು ನೋಡುವುದಾದರೆ ತಲೆಬಾಗು ಎಂಬ ಪದ. ತಲೆಬಾಗು ಎಂಬ ನುಡಿಗಟ್ಟಿನ ಪದ. ಈ ಪದಕ್ಕೆ ಶರಣಾಗು, ಒಪ್ಪು ಎಂಬ ಭಿನ್ನ ಅರ್ಥಗಳಿದ್ದಾವೆ. ತಲೆಬಾಗು ಎಂಬ ನುಡಿಗಟ್ಟಿನ ಪದ ಸಂದರ್ಭಕ್ಕನುಗುಣವಾಗಿ ಅರ್ಥ ವ್ಯತ್ಯಾಸವಾಗುವುದನ್ನು ಗಮನಿಸಬೇಕು. ದೇವರಿಗೆ ತಲೆಬಾಗುತ್ತೇವೆ ಎಂದಾಗ ತಲೆಬಾಗು ಎಂಬ ಪದ ಶರಣಾಗು ಎಂಬ ಅರ್ಥವನ್ನು ಕೊಡುತ್ತೆ. ಗುರುಗಳ ಮಾತಿಗೆ ತಲೆಬಾಗಿದೆವು ಎಂದಾಗ ಇಲ್ಲಿ ತಲೆಬಾಗು ಎಂಬ ಪದ ಒಪ್ಪಿಗೆಯನ್ನು ಸೂಚಿಸು ಎಂಬ ಅರ್ಥವನ್ನು ಕೊಡುತ್ತದೆ. ಹೀಗೆ ಅವುಗಳ ಸಾಂದರ್ಭಿಕ ಅರ್ಥ ಗ್ರಹಿಸುವಂತೆಯೇ ಅರ್ಥಪೂರ್ಣವಾಗಿ ವಾಕ್ಯಗಳಲ್ಲಿ ಅವುಗಳನ್ನು ಬಳಸುವುದನ್ನು ರೂಢಿಸಿಕೊಳ್ಳಬೇಕು. ಅಂದರೆ ನುಡಿಗಟ್ಟುಗಳು ಕೊಡುವಂತಹ ವಿಶೇಷಾರ್ಥವನ್ನು ಗಮನಿಸಿ ವಾಕ್ಯಗಳನ್ನು ರಚಿಸಬೇಕಾಗುತ್ತದೆ. ಪಠ್ಯಭಾಗದಲ್ಲಿರುವ ನುಡಿಗಟ್ಟುಗಳನ್ನು ಒಂದೆಡೆ ಕಲೆ ಹಾಕಿ ಅವುಗಳೊಂದಿಗೆ ಹೆಚ್ಚು ಬಳಕೆಯಲ್ಲಿರುವಂಥವನ್ನು ಪಟ್ಟಿ ಮಾಡಿ, ನುಡಿಗಟ್ಟುಗಳೊಂದಿಗೆ ಆವರಣದಲ್ಲಿ ವಿಶೇಷಾರ್ಥಗಳನ್ನು ಬರೆದು ಆನಂತರ ವಾಕ್ಯಗಳನ್ನು ಅರ್ಥಕ್ಕೆ ಊನಬಾರದಂತೆ ರಚಿಸುವುದು ಅಪೇಕ್ಷಣೀಯ. ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವ
ಕನ್ನಡ ರತ್ನಕೋಶದ ಪರಿಷ್ಕೃತ ಆವೃತ್ತಿಯಲ್ಲಿ ದಿನಬಳಕೆಯಲ್ಲಿರುವ ಸರಿಸುಮಾರು 500 ನುಡಿಗಟ್ಟುಗಳಿಗೆ ಅರ್ಥವನ್ನು ಸೂಚಿಸಲಾಗಿದೆ. ಆಸಕ್ತರು ಅದನ್ನು ಗಮನಿಸಬಹುದು. ಹೀಗೆ ನುಡಿಗಟ್ಟುಗಳ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಇಲ್ಲಿ ಕೆಲವು ನುಡಿಗಟ್ಟುಗಳನ್ನು, ಅವುಗಳು ಕೊಡುವಂತಹ ವಿಶೇಷಾರ್ಥಗಳನ್ನು ಹಾಗೂ ಅವುಗಳನ್ನು ವಾಕ್ಯದಲ್ಲಿ ಬಳಸಿದಂತಹ ಬಗೆಯನ್ನು ತಿಳಿಸಲಾಗಿದೆ. ಉದಾಹರಣೆಗೆ 1. ಕಾಲು ಕೀಳು. ಅಪಾಯವನ್ನು ಅರಿತು ನಾನು ಅಲ್ಲಿಂದ ಕಾಲು ಕಿತ್ತೆನು. ಇಲ್ಲಿ ಕಾಲು ಕೀಳು ಎಂಬ ಪದ ಪಲಾಯನ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ವಿಶೇಷಾರ್ಥವನ್ನು ಗಮನಿಸಿಯೇ ಆ ವಿಶೇಷಾರ್ಥ ಬರುವಂತೆಯೇ ವಾಕ್ಯ ರಚನೆ ಮಾಡುವುದು ಉತ್ತಮ. ಹಾಗೆ ಪೊಲೀಸರು ಬಂದಾಗ ಕಳ್ಳರು ಕಾಲು ಕಿತ್ತರು, ಕಳ್ಳರು ಓಡಿ ಹೋದರು ಎಂಬ ಅರ್ಥವನ್ನು ಕೊಡುತ್ತೆ. ಹೀಗೆ ಅವುಗಳು ಕೊಡುವಂತಹ ವಿಶೇಷಾರ್ಥವನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು. 2. ಕಣ್ಣು ಕೆಂಪಗೆ ಮಾಡು. ಕೋಪಿಸಿಕೋ, ಸಿಟ್ಟು ಮಾಡಿಕೋ ಅರ್ಥವನ್ನು ಕೊಡುತ್ತೆ. ನಾನು ಓದದಿರುವುದನ್ನು ಕಂಡು ತಂದೆ ಕಣ್ಣು ಕೆಂಪಗೆ ಮಾಡಿಕೊಂಡರು. ಅಂದರೆ ಇಲ್ಲಿ ತಂದೆ ಸಿಟ್ಟು ಮಾಡಿಕೊಂಡರು, ಕೋಪವನ್ನು ಮಾಡಿಕೊಂಡರು ಎಂಬ ಅರ್ಥವನ್ನು ಕೊಡುತ್ತೆ. 3. ಅನ್ನಕ್ಕೆ ಕಲ್ಲು ಹಾಕು. ನಾವು ಯಾವತ್ತೂ ಇನ್ನೊಬ್ಬರ ಅನ್ನಕ್ಕೆ ಕಲ್ಲು ಹಾಕಬಾರದು. ಇಲ್ಲಿ ಅನ್ನಕ್ಕೆ ಕಲ್ಲು ಹಾಕು ಎಂಬ ನುಡಿಗಟ್ಟಿನ ಪದ ಜೀವನ ಮಾರ್ಗವನ್ನು ಕೆಡಿಸು ಎಂಬ ಅರ್ಥವನ್ನು ಕೊಡುತ್ತೆ. 4. ಎಂಜಲಿಗೆ ಕೈಯೊಡ್ಡು. ಬೇರೆಯವರ ಹೆಂಜಲಿಗೆ ಕೈಯೊಡ್ಡಬೇಡ. ಇಲ್ಲಿ ಎಂಜಲಿಗೆ ಕೈಯೊಡ್ಡು ಎಂಬ ಪದ ಹಂಗಿಗೆ ಒಳಗಾಗು ಎಂಬ ಅರ್ಥವನ್ನು ಕೊಡುತ್ತೆ. ಹೀಗೆ ವಿಶೇಷಾರ್ಥವನ್ನು ಗಮನಿಸಿ ವಾಕ್ಯ ರಚನೆಯನ್ನು ಮಾಡಬೇಕು. 5. 2 ಬಗೆ. ನಂಬಿದವರಿಗೆ 2 ಬಗೆಯಬಾರದು. ಅಂದರೆ ಇಲ್ಲಿ 2 ಬಗೆ ಎಂಬ ನುಡಿಗಟ್ಟಿನ ಪದ ದ್ರೋಹವನ್ನು ಮಾಡು, ದ್ರೋಹವನ್ನು ಮಾಡುವುದರ ಬಗ್ಗೆ ಚಿಂತಿಸು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ನಾವೆಂದಿಗೂ ಯಾರಿಗೂ 2 ಬಗೆಯಬಾರದು ಅಥವಾ ತಿಂದ ಮನೆಗೆ 2 ಬಗೆಯಬಾರದು. ಅಂದರೆ ದ್ರೋಹವನ್ನು ಮಾಡಬಾರದು ಎಂಬ ಅರ್ಥವನ್ನು ಈ ನುಡಿಗಟ್ಟಿನ ಪದ ಕೊಡುತ್ತೆ. 6. ರಾಮಬಾಣ. ಅಮೃತಾಂಜನವು ತಲೆನೋವಿಗೆ ರಾಮಬಾಣವಿದ್ದಂತೆ. ಇಲ್ಲಿ ಈ ರಾಮಬಾಣ ಎಂಬ ನುಡಿಗಟ್ಟಿನ ಪದ ವಿಫಲವಾಗದ್ದು, ವಿಫಲವಾಗದೇ ಇರುವುದು ಎಂಬ ಅರ್ಥವನ್ನು ಕೊಡುತ್ತೆ. ಸೋಲೆ ಇಲ್ಲ. ಹಾಗಾಗಿ ಅಮೃತಾಂಜನ ತಲೆನೋವಿಗೆ ರಾಮಬಾಣವಿದ್ದ ಹಾಗೆ, ಅಂದರೆ ತಲೆನೋವನ್ನು ಹೋಗಲಾಡಿಸುತ್ತೆ ಎಂಬ ಅರ್ಥವನ್ನು ಇಲ್ಲಿ ಈ ನುಡಿಗಟ್ಟಿನ ಪದ ಕೊಡುತ್ತೆ. 7. ಕೈಕೊಡು. ಕೈಕೊಡು ಎಂಬ ನುಡಿಗಟ್ಟಿನ ಪದ ಮೋಸ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಸರಿಯಾದ ಸಮಯ ನೋಡಿ ಗೆಳೆಯ ಕೈಕೊಟ್ಟನು, ಅಂದರೆ ಮೋಸ ಮಾಡಿದನು. ಅಥವಾ ನಾವಾರಿಗೂ ಕೈ ಕೊಡಬಾರದು, ಮೋಸ ಮಾಡಬಾರದು. ಹೀಗೆ ಅದು ಕೊಡುವಂತಹ ವಿಶೇಷ ಅರ್ಥಗಳನ್ನು ಇಲ್ಲಿ ನಾವು ಗಮನಿಸಬೇಕು. 8. ಜನ್ಮಜಾಲಾಡು. ಅಂದರೆ ಚೆನ್ನಾಗಿ ಬೈಯುವುದು ಎಂಬ ಅರ್ಥವನ್ನು ಕೊಡುತ್ತೆ. ಅಂಕಪಟ್ಟಿ ನೋಡಿ
ನಮ್ಮ ತಾಯಿ ನನ್ನ ಜನ್ಮ ಜಾಲಾಡಿದರು. ಇಲ್ಲಿ ಜನ್ಮ ಜಾಲಾಡು ಎಂಬ ನುಡಿಗಟ್ಟಿನ ಪದ ಚೆನ್ನಾಗಿ ಬೈಯುವುದು ಎಂಬ ಅರ್ಥವನ್ನು ಕೊಡುತ್ತದೆ. 8. ಗಾಳಿ ಸುದ್ದಿ. ಗಾಳಿ ಸುದ್ದಿ ಎಂಬ ನುಡಿಗಟ್ಟಿನ ಪದ ಖಚಿತವಲ್ಲದ ವಾರ್ತೆ ಅಥವಾ ಸುದ್ದಿ ಎಂಬ ಅರ್ಥವನ್ನು ಕೊಡುತ್ತೆ. ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು ಅಥವಾ ನಾವು ಯಾವತ್ತೂ ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು. ಇಲ್ಲಿ ಗಾಳಿ ಸುದ್ದಿ ಖಚಿತವಲ್ಲದ, ನಿಜವಲ್ಲದ ಸುದ್ದಿ, ವಿಚಾರ ಎಂಬ ಅರ್ಥವನ್ನು ಕೊಡುತ್ತದೆ. 10. ಟೋಪಿ ಹಾಕು. ಟೋಪಿ ಹಾಕು ಎಂಬ ನುಡಿಗಟ್ಟಿನ ಪದ ಮೋಸ ಮಾಡು ಎಂಬ ಅರ್ಥವನ್ನು ಕೊಡುತ್ತೆ. ಮಾರ್ಕೆಟಿನಲ್ಲಿ ಅವನಿಗೆ ಚೆನ್ನಾಗಿ ಟೋಪಿ ಹಾಕಿದರು, ಅಂದರೆ ಚೆನ್ನಾಗಿ ಮೋಸ ಮಾಡಿದರು ಎಂಬ ಅರ್ಥವನ್ನು ಈ ನುಡಿಗಟ್ಟಿನ ಪದ ಕೊಡುತ್ತೆ. ಹೀಗೆ ನುಡಿಗಟ್ಟಿನ ಪದಗಳನ್ನು ವಾಕ್ಯಗಳಲ್ಲಿ ರಚಿಸುವಾಗ ಮೊದಲಿಗೆ ನಾವು ಗಮನಿಸಬೇಕಾದಂತಹ ಅಂಶ ನುಡಿಗಟ್ಟುಗಳು ಕೊಡುವಂತಹ ವಿಶೇಷಾರ್ಥ ಏನು ಎಂಬುದನ್ನು. ಹೀಗೆ ನುಡಿಗಟ್ಟುಗಳು ಕೊಡುವಂತಹ ವಿಶೇಷಾರ್ಥವನ್ನು ಗಮನಿಸಿಯೇ ಆ ಅರ್ಥ ಬರುವಂತೆ ವಾಕ್ಯ ರಚನೆಯನ್ನು ನಾವು ಮಾಡಬೇಕು. ಆಗ ನಮಗೆ 2 ಅಂಕಗಳು ಸುಲಭವಾಗಿ ಪರೀಕ್ಷೆಯಲ್ಲಿ ದೊರಕುತ್ತವೆ. ಇಲ್ಲಿ ಪಠ್ಯಭಾಗದಲ್ಲಿ ಬರುವಂತಹ ಹಲವಾರು ನುಡಿಗಟ್ಟಿನ ಪದಗಳನ್ನು ಹಾಗೂ ಸಮಾಜದಲ್ಲಿ ಹೆಚ್ಚು ಬಳಕೆಯಲ್ಲಿರುವಂತಹ ನುಡಿಗಟ್ಟಿನ ಪದಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ವಾಕ್ಯ ರಚನೆ ಮಾಡಲಾಗಿದೆ ಹಾಗೂ ಆವರಣದಲ್ಲಿ ಅವುಗಳಿಗೆ ಇರುವಂತಹ ವಿಶೇಷ ಅರ್ಥವನ್ನು ಬರೆಯಲಾಗಿದೆ. ಇದನ್ನು ನೀವು ಗಮನಿಸುವುದು.
face.